ನಮಸ್ಕಾರ ಎಲ್ಲರಿಗೂ. ನಾನು ಮಂಜುಳಾ. ಇವತ್ತು ನಂದು ಕೆಲಸದಲ್ಲಿ ನಂದು ಕ್ಲೀನಿಂಗ್ ತೋರಿಸ್ತಾ ಇದ್ದೀನಿ ಅಷ್ಟೇ. ಸ್ನಾನ ಆಯಿತು, ಪೂಜೆ ಆಯಿತು. ಒಳ್ಳೆ ನಮ್ಮ ಮನೆಯದು ಹೂವು ಎಲ್ಲವೇ ಹೂವುಗಳೇ, ಪಾರಿಜಾತ ಹೂದಲ್ಲೇ ಪೂಜೆ ಕರೆಕ್ಟಾಗಿ ಆಯಿತು. ನನಗೆ ತುಂಬ ಖುಷಿ ಆಯಿತು ಇವತ್ತಿನ ಪೂಜೆ ಬಂದು. ಯಾಕಂದರೆ ನಮ್ಮ ಗಿಡದ ಹೂವು, ತುಳಸಿ, ಪಾರಿಜಾತ ಎಲ್ಲ ಸಾಕಷ್ಟು ಬಿಟ್ಟಿತ್ತು ಹೂವುಗಳು. ಪೂಜೆ ಮಾಡಾಯಿತು. ನೆಕ್ಸ್ಟ್ ಬಂದುಬಿಟ್ಟು ನಂದು ಏನು ಮಾಡಿದೆ ಅಂತೇಳಿ ನಾನು ತೋರಿಸ್ತೀನಿ. ಯಾಕಂದರೆ ಈ ಥರ ಕ್ಲೀನಿಂಗು ನೀವು ಡೈಲಿ ಮಾಡ್ಕೊಬಿಟ್ರೆ ಮನೆ ಯಾವಾಗೂ ಫ್ರೆಶ್ಶಾಗಿರುತ್ತೆ. ಮತ್ತು ಬಂದು ನಿಮ್ಗೆ ಹಬ್ಬ ಹುಣ್ಣಿಮೆ ಏನೇ ಬಂದು ಟೆನ್ಷನ್ ಇರಲ್ಲ ಅಂತ ಹೇಳ್ತಾ ಇದ್ದೀನಿ. ಇವತ್ತು ಪುಳಿಯೋಗರೆ ಮಾಡಿದ್ದೀನಿ ಪ್ರಸಾದಿಗೆ. ಮಧ್ಯಾಹ್ನಕ್ಕೆ ಪುಳಿಯೋಗರೆ ಕಟ್ಟು ಅಂತ ಹೇಳಿದ್ದ, ಅದಕ್ಕೆ ಅವನೊಬ್ಬಂಗೆ ಮಾತ್ರ ಮಾಡಿದ್ದೀನಿ. ಇನ್ನು ಮಿಕ್ಕಿದವ್ರಿಗೆಲ್ಲ ಅವರೆಕಾಳು ಉಪ್ಪಿಟ್ಟು ಮಾಡಿದ್ದೀನಿ. ಅವರೆಕಾಳು ಉಪ್ಪಿಟ್ಟಿಗೆ ತೆಂಗಿನಕಾಯಿ, ಸಬ್ಬಕ್ಕಿ ಸೊಪ್ಪು ಎಲ್ಲ ಹಾಕಿ ತುಪ್ಪನ ರವೆಯಲ್ಲಿ ಹುರಿದ್ಬಿಟ್ಟು ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಆದರೆ ಎಲ್ಲ ಹಾಕಿದ್ದೀನಿ, ಸಬ್ಬಕ್ಕಿ ಸೊಪ್ಪೊಂದು ಹಾಕಿಲ್ಲ. ಯಾಕಂದರೆ ನಮ್ಮ ಮನೆಯವ್ರು ತಿನ್ನಲ್ಲ ಸಬ್ಬಕ್ಕಿ ಸೊಪ್ಪು. ಅದಕ್ಕೋಸ್ಕರನೇ ತುಪ್ಪ ಸಾಕಷ್ಟು ಹಾಕಿ, ತುಪ್ಪ ತೆಂಗಿನಕಾಯಿ ಹಾಕಿ ಅವರೆಕಾಳು ಉಪ್ಪಿಟ್ಟು ಮಾಡಿದ್ದೆ. ಈಗ ಮೇಲೆ ಬಿಸಿ ಇತ್ತಲ್ಲ, ಇನ್ನೊಂದು ಸ್ಪೂನ್ ತುಪ್ಪ ಹಾಕಿದೆ. ಅವನು ಮನೇಲಿದ್ದರೆ ತಿನ್ನಲ್ಲ ಹುಡುಗರು. ಈ ಥರ ಬಾಕ್ಸಲ್ಲಿ ಕಟ್ಟಿದ್ರೆ ತಿಂತಾರೆ. ಖುಷಿನ ಹೂವು ಬಿಡಿಸ್ಕೊಬಂದು ಕೊಟ್ಟಿದ್ಲು ಇದನ್ನು. ಆಮೇಲೆ ಪೋಣಿಸ್ಬಿಟ್ಟು ಕಳ್ಸಕ್ಕೆ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲ ಟಿಫನ್ ಬಾಕ್ಸ್ ರೆಡಿ ಮಾಡಿ ಪ್ರಸಾದಿಗೆ ತೊಗೊಂಡೋಗಿ ಟೇಬಲ್ ಮೇಲಿಟ್ಟೆ. ಇವಾಗ ಎಲ್ಲ ಅಂಟ್ಕೊಂಡು ಕುಂತಿರ್ತೀನಲ್ಲ 8:30 ಆದಮೇಲೆ, ಅದು ಎಲ್ಲ ತೆಗೆದು ನಾನು ಟೇಬಲ್ ಮೇಲೆ ಇಟ್ಕೊಬಿಟ್ಟಿರ್ತೀನಿ. ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು ಎಲ್ಲ. ಯಾಕಂದ್ರೆ ಒಂದೊಂದಕ್ಕೆ ನಾನು ಫ್ರಿಡ್ಜ್ ಓಪನ್ ಮಾಡೋಕ್ಕೆ ಹೋಗಲ್ಲ. ಏನೇನು ಬೇಕು ಎಲ್ಲ ಅಂಟ್ಕೊಂಡು ಕುಂತಿರ್ತೀನಿ. ಆಮೇಲೆ ಕ್ಲೀನಿಂಗ್ ಮಾಡ್ಕೋತೀನಿ ನಾನು. ಇದಾಗೆ ಕಾಯಿನ್ ತೊಗೊಂಡು ಕ್ಲೀನಾಗಿ ಕಬೋರ್ಡ್ಗಳು ಒರೆಸ್ಕೊಬಿಡ್ತೀನಿ ನಾನು ನೆಲ ಒರೆಸೋ ಮುಂಚೆ. ಈ ಥರ ಒರೆಸ್ಕೊಬಿಟ್ರೆ ಯಾವಾಗೂ ಕ್ಲೀನಾಗಿರುತ್ತೆ. ಯಾಕಂದರೆ ನಾವು ತಕ್ಷಣಕ್ಕೆ ಒಂದು ಸ್ಪೂನ್ ತೊಗೋಬೇಕು, ಏನೇ ತೊಗೋಬೇಕು, ಎಣ್ಣೆ ಕೈಯಲ್ಲಿ ನೀರಿನ ಕೈಯಲ್ಲಿ ಹಿಂಗೆ ಎಳಿತಾ ಇರ್ತೀವಿ. ಬೇಗ ತೊಗೋತಾ ಇರ್ತೀವಿ. ಹಂಗಾಗಿ ಅಂಟಂತಿರುತ್ತೆ. ಡೈಲಿ ನಾವು ಈ ಥರ ಕ್ಲೀನ್ ಮಾಡ್ಕೊಬಿಟ್ರೆ ನೆಲ ಒರೆಸೋ ಮುಂಚೆ ಮನೆ ಯಾವಾಗೂ ಕ್ಲೀನ್ ಇರುತ್ತೆ. ಈ ಓಪನ್ ಕಿಚನ್ ಇರೋದ್ರಿಂದ ಯಾವಾಗೂ ಕ್ಲೀನಾಗೇ ಇರಬೇಕು ಮನೇನ. ಆಮೇಲೆ ಸ್ವಿಚ್ ಬೋರ್ಡ್ಗಳು ಪ್ರತಿಯೊಂದು ಫ್ರಿಡ್ಜ್ ಅಂತೂ ಇನ್ನೂ ಗಲೀಜೇ ಇರುತ್ತೆ. ಯಾಕಂದರೆ ಹಿಂಗೆ ಎಳಿತಾ ಇರ್ತೀವಿ, ತೊಗೋತಾ ಇರ್ತೀವಿ ಅಲ್ವಾ. ಅದಕ್ಕೋಸ್ಕರ ಕ್ಲೀನಾಗಿ ಒಳಗಡೆ ಒಂದ್ಸಲ ಜೋಡಿಸ್ಬಿಟ್ಟು ಮೇಲೆಲ್ಲ ಒರೆಸ್ಕೊಬಿಟ್ರೆ ನಾವು ಯಾವ ಹಬ್ಬ ಬರಲಿ ಏನೇ ಬರಲಿ ನಮಗೆ ಯಾವ ಟೆನ್ಷನೂ ಇರಲ್ಲ. ಯಾವಾಗೂ ಮಾಡೋ ಕೆಲಸನೇ ಆವಾಗೂ ಮಾಡಿಕೊಂಡ್ರೆ ಎಲ್ಲ ಮುಗಿಯುತ್ತೆ. ಇನ್ನು ಇನ್ನು ಒಂದು ವಾರ ಇದೆ, ಇನ್ನು ಹಬ್ಬಗಳು ಸ್ಟಾರ್ಟ್ ಆಗಿಬಿಡುತ್ತೆ. ಆಗ ಒಂದೇ ಸಮಯ ಎಲ್ಲಿಂದ ಮಾಡೋಕ್ಕಾಗುತ್ತೆ. ಅದಕ್ಕೆ ಡೈಲಿ ಇಷ್ಟಿಷ್ಟು ಮಾಡ್ಕೊಬಿಟ್ರೆ ಯಾವಾಗೂ ಮನೆ ಕ್ಲೀನಾಗೇ ಇರುತ್ತೆ. ಈ ಟೇಬಲು ಅಷ್ಟೇ, ಟಿಫನ್ ಮಾಡಿರ್ತಾರೆ, ಕಾಫಿ ಕುಡಿದಿರ್ತಾರೆ, ಅದು ಹಂಗಂಗೆ ಮಾರ್ಕ್ ಎಲ್ಲ ಗ್ಲಾಸ್ ಇರೋದ್ರಿಂದ ಮಾರ್ಕೆಲ್ಲ ಹಂಗೆ ಕಾಣ್ತಾನೇ ಇರುತ್ತೆ. ಇವೆಷ್ಟೇ ಮಾಡಿದ್ರು ಅಷ್ಟೇ ಅಂತಲ್ಲ, ಮಾಡ್ತಾನೇ ಇರಬೇಕು ಇವೆಲ್ಲ. ಮಾಡಿಲ್ಲ ಅಂದರೆ ಅದು ನೋಡೋಕ್ಕೆ ಆಗಲ್ಲ, ಮನೆಯೇ ಅನಿಸಲ್ಲ. ಅದು ಅಷ್ಟು ಗಲೀಜಿರುತ್ತೆ. ಈ ಮಕ್ಳಿಗಿಂತ ದೊಡ್ಡವ್ರು ಗಲೀಜು ಮಾಡೋದೇ ಜಾಸ್ತಿ. ಮಕ್ಳಿಗೆ ಹೇಳ್ಬೋದು, ದೊಡ್ಡವ್ರಿಗೆ ಹೇಳೋಕ್ಕಾಗಲ್ಲ. ಈ ನಮ್ಮ ಮನೇಲಿ ನಮ್ಮ ಯಜಮಾನ್ರದ್ದೇ ಖುಷಿದೇ ಜಾಸ್ತಿ. ಇನ್ನು ಹಾಲಲ್ಲಿ ಬಂದು ಯಾರೂ ಕೂತ್ಕೊಳ್ಳಲ್ಲ, ಮಾಡಲ್ಲ. ಅವ್ರವ್ರ ರೂಮಲ್ಲಿ ಟಿ ವಿಗಳಿದೆ, ಎಲ್ಲ ಇದೆ. ಅವ್ರವ್ರ ರೂಮಲ್ಲಿ ಇರ್ತಾರೆ, ಏನೋ ಬರ್ತಾರೆ, ಊಟ ಮಾಡ್ತಾರೆ, ಹೋಗ್ತಾರೆ ಅಷ್ಟೇ. ಹಾಲಲ್ಲಿ ಕೂತ್ಕೊಂಡು ಯಾರೂ ಟಿ ವಿ ನೋಡೋದು ಏನೂ ಮಾಡಲ್ಲ. ನಮ್ಮ ಮನೆಯವರು ಖುಷಿದೇ. ಗಲೀಜು ಮನೆ ಮಾಡೋದಂದರೆ, ಸೋಫಾ ಗಲೀಜು ಮಾಡೋದು ಪ್ರತಿಯೊಂದು ಅವರಿಬ್ಬರೇ ಮಾಡೋದು. ಎಲ್ಲ ಕ್ಲೀನಿಂಗ್ ಆಯಿತು. ನಾನು ದಾಸವಾಳ ಹೂವನ್ನ ನಾನು ಇದರಲ್ಲಿ ಕೊಬ್ಬರಿ ಎಣ್ಣೆಯಲ್ಲಿ ಬೇಯಿಸ್ಬಿಟ್ಟು ದೇವ್ರಿಗೆ ಮುಡಿಸಿರ್ತೀನಲ್ಲ ದಾಸವಾಳ ಹೂವನ, ಅದು ಹಿಂದಿನ ದಿವಸ ತೊಗೊಂಡು ಅದನ್ನೆಲ್ಲ, ಅದು ಕರಿಬೇವು ಸೊಪ್ಪು, ದಾಸವಾಳ ಎಲ್ಲ ಚೆನ್ನಾಗಿ ಎಣ್ಣೆಲಿ ಬಿಸಿ ಮಾಡಿಬಿಟ್ಟು ತಲೆಗೆ ಹಚ್ಕೊಂಡಿರ್ತೀನಿ ಸ್ನಾನಕ್ಕಿಂತ ಮುಂಚೆ. ಯಾವಾಗಾರ ಒಂದ್ಸಲ ಮಾಡ್ತೀನಿ, ಡೈಲಿ ಮಾಡೋಕ್ಕೆ ಹೋಗಲ್ಲ. ತಲೆ ಸ್ನಾನ ಯಾವಾಗ ಮಾಡಬೇಕು ಅನಿಸುತ್ತೆ ಆವಾಗ ಹೂವು ಯಾಕೆ ವೇಸ್ಟ್ ಮಾಡಬೇಕು ಅಂಥೇಳಿ ಕೊಬ್ಬರಿ ಎಣ್ಣೆ ಚೆನ್ನಾಗಿ ಕುದಿಸ್ಬಿಟ್ಟು ತಲೆಗೆ ಹಚ್ಕೋತೀನಿ. ಇವಾಗ ಟೇಬಲು ಊಟ ಮಾಡಿಬಿಟ್ಟು ತಿಂಡಿ ತಿಂದು ಎಲ್ಲ ಹಂಗಂಗೆ ಇರುತ್ತೆ. ಅದ್ರ ಮೇಲೆ ನಾನು ಕೂಡ ಎಲ್ಲ ಅಂಟ್ಕೊಂಡು ಕುಂತಿರ್ತೀನಿ ಟೇಬಲ್ ಮೇಲೆ. ಈ ಕೊತ್ತಂಬರಿ, ಕರಿಬೇವು ಬಾಕ್ಸು ಅವು ಇವು ಅಂತೇಳ್ಬಿಟ್ಟು. ಯಾಕಂದರೆ ಒಂದೊಂದಕ್ಕೆ ನಾನು ಹೋಗಿ ಫ್ರಿಡ್ಜ್ ಓಪನ್ ಮಾಡೋಕ್ಕಾಗಲ್ಲ. ಇನ್ಮೇಲೆ ಸಂಜೆ ಗಂಟೆ ಯಾರೂ ಬಂದಿಲ್ಲ, ಏನೂ ತಿನ್ನೋದು ಇಲ್ಲ.
ಕ್ಲೀನಾಗಿ ಒಂದು ಕಡೆಯಿಂದ ಒರೆಸ್ಕೊಬಿಟ್ರೆ ಕ್ಲೀನಾಗಿರುತ್ತೆ ಯಾವಾಗೂ. ಈ ಕಿಟಕಿಗಳು ಅಷ್ಟೇ ಡೈಲಿ ಕ್ಲೀನ್ ಮಾಡ್ಕೊಬಿಡ್ಬೇಕು. ನಿಮ್ಮ ಮನೇಲಿ ಏನು ಟಿಫನ್ ಮಾಡಿದ್ರಿ? ನಮ್ಮ ಮನೇಲಂತೂ ಇವತ್ತು ಅವರೆಕಾಳು ಉಪ್ಪಿಟ್ಟು, ಮೊಸರು, ಮತ್ತು ಬಂದು ಇದು ಪುಳಿಯೋಗರೆ ಮಾಡಾಯಿತು, ಒಂದು ಬಾಕ್ಸು ಕಟ್ಟಾಯಿತು. ಇನ್ನು ಹೊರಗಿಂದೆಲ್ಲ ತೊಳ್ಕೊಂಡು ಬಂದಿದ್ದೀನಿ. ಮೇಲಿಂದೆಲ್ಲ ತೊಳೆದು ಹೊರಗಡೆ ಎಲ್ಲ ಬಾಗಿಲಿಗೆಲ್ಲ ರಂಗೋಲಿ ಎಲ್ಲ ಹಾಕಿ ಬಂದಾಯಿತು. ಟಿಫನ್ದು ಆಯಿತು. ಸಿಂಕ್ ಕೆಲಸವೇ ಮುಗೀತು. ಇನ್ನು ನೆಲ ಒರೆಸಿ ಸ್ನಾನ ಮಾಡಿಬಿಟ್ರೆ ಇನ್ನೊಂದು ದೊಡ್ಡ ಟಾಸ್ಕ್ ಇದೆ ಇವತ್ತಂತೂ ನನಗೆ. ಅದೆಷ್ಟು ಕೈ ನೋವು ಬರುತ್ತೋ ಗೊತ್ತಿಲ್ಲ ನಂಗೆ ಅದು ಮಾಡೋಷ್ಟರಲ್ಲಿ. ಇವೆಲ್ಲ ಎಳೆದು ಮಾಡೋಷ್ಟರಲ್ಲಿನೇ ಸಾಕಾಗಿರುತ್ತೆ. ಆದರೆ ಮಾಡಲೇಬೇಕು. ಮಾಡಿದ್ರೇ ಯಾವಾಗೂ ಮನೆ ಕ್ಲೀನಾಗಿರುತ್ತೆ ಅಂತ ಅಂತೀನಿ. ಇದು ರಿಸ್ಕ್ ಇರಲ್ಲ. ಡೈಲಿ ಮಾಡ್ಕೊಬಿಟ್ರೆ ಒಂದು 10 ನಿಮಿಷ ಕೆಲಸ ಅದು. ಫಾಸ್ಟಾಗಿ ಮುಗಿಸ್ಕೊಬಿಟ್ರೆ ಮನೆ ಕ್ಲೀನಾಗೂ ಇರುತ್ತೆ, ನಾವು ರೆಸ್ಟಲ್ಲಿರ್ಬೋದು. ಅಲ್ಲಿ ಧೂಳಿದೆಯಪ್ಪ, ಇಲ್ಲಿ ಧೂಳಿದೆಯಪ್ಪ ಅನ್ನೋದು ತಪ್ಪುತ್ತೆ. ಇದೇ ಥರನೇ ಬತ್ತಲು ಮನೆ ಕೂಡ ಡೈಲಿ ಉಜ್ಕೋತಾ ಇರಬೇಕು. ಡೈಲಿ ಇಷ್ಟೇ ಅಲ್ಲ, ಬತ್ತಲು ಮನೆ ನಾವು ತೋರ್ಸೋಕ್ಕಾಗಲ್ಲ. ಬತ್ತಲು ಮನೆ ಕೂಡ ಡೈಲಿ ತೊಳಿತಾ ಇರಬೇಕು. ಬತ್ತಲು ಮನೆ ಸಿಂಕು ಯಾವಾಗೂ ಕ್ಲೀನಾಗಿರಬೇಕು. ಎಲ್ಲ ಆಯಿತು. ಇವಾಗ ಒಂದು ಕಡೆಯಿಂದ ಕಸ ಗುಡಿಸಿ ನೆಲ ಒರೆಸಿ ಸ್ನಾನ ಮಾಡಿ ಪೂಜೆ ಅಂತೂ ತುಂಬಾ ಚೆನ್ನಾಗಾಯಿತು. ಎಲ್ಲ ನಮ್ಮ ಗಿಡದ ಹೂವನೇ ನೋಡಿದ್ರ, ಎಲ್ಲ ಪಾರಿಜಾತ, ತುಳಸಿ ಎಲ್ಲ ಇದೆ. ಇದು ಬಂದು ಪೋಣಿಸ್ಬಿಟ್ಟು ಕಳ್ಸಕ್ಕಿಟ್ಟಿದ್ದೀನಿ ನಾನು ಪಾರಿಜಾತನ. ರಾಘವೇಂದ್ರ ಸ್ವಾಮಿಗಳಿಗೆಲ್ಲ ನಮ್ಮ ಗಿಡದ್ದೇ ದಾಸವಾಳ, ತುಳಸಿ ಎಲ್ಲ. ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮಿಸ್ ಮಾಡಬೇಡಿ. ಮತ್ತು ಶೇರ್ ಮಾಡಿ ನಿಮ್ಮ ಮನೇಲಿ ಯಾವ ಥರ ಮಾಡ್ತೀರಾ ಅಂತೇಳಿ. ನಾನೊಂದು ದೊಡ್ಡ ಟಾಸನ್ನೆಲ್ಲ ಇದೆ. ಅವರೆಕಾಳು ನೆನೆಸಿದ್ದೀನಿ. ಈಗ ಇದನ್ನು ಇಸಕಬೇಕಪ್ಪ. ನಂಗೆ ಅದೇ ಇವಾಗಿರೋದು. ಕೈಯೇ ನೋವು ನನಗೆ. ಇವಾಗ ಇಸಕಬೇಕು.